ವಿಕಾಸಪುರದ ದೊರೆಯಾದ ವಿಜ್ಞಾನೇಶ್ವರ ಮತ್ತು ಆತನ ಮಡದಿ ಸುಮತಿ ರಾಜ್ಯದ ಕುರಿತು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದಾರೆ. ಹೌದಾ? ಅವನ ಮೇಲೆ ಹಿಂದೂ ಆಹಾ, ಅವರ ಮಾತು ನಿಜವಾಗಬೇಕಾದರೆ ಈ ಊರು ನಿಜವಾದ ಅರ್ಥದಲ್ಲಿ ವಿಕಾಸಪರವೆನಿಸಬೇಕು. ದೇವರು ಈ ಊರನ್ನು ಸೃಷ್ಟಿಸಿ ಅದರ ವಿಕಾಸಕ್ಕಾಗಿ ನನ್ನನ್ನು ಸೃಷ್ಟಿಸಿದಂತಿದೆ. ಈ ಊರಿಗಾಗಿ ಇಲ್ಲಿಯ ಜನ ಉಪಯೋಗಕ್ಕಾಗಿ ಬೇಕಾದ್ದನ್ನು ಸೃಷ್ಟಿಸುವ ಹೊಣೆ ನನ್ನ ಹೆಗಲ ಮೇಲಿದೆ. ಓಹೋ, ನೀವು ಅದೇನೆಂದು ಮಾಡಿದ್ದೀರಿ ಅಂತದ್ದು? ಏನು ಮಾಡಿಲ್ಲ ಹೇಳು. ಬೇಕೆ ಸೃಷ್ಟಿಯ ಮೊದಲುಗೊಂಡು ಅದಷ್ಟು ಸಂಶೋಧನೆ ಮಾಡಿದೆ, ಅದಷ್ಟು ವೈಜ್ಞಾನಿಕ ಸಂತತಿ ಸೃಷ್ಟಿಸಿದೆ. ಇತ್ತೀಚಿನ ಸೃಷ್ಟಿಯಂತೂ ಬಹಳ ಅದ್ಭುತವಾದದ್ದು, ಬಹುಪಯೋಗಿಯಾದದ್ದು. ಯಾವುದದು? ಯಾರ ಬಗ್ಗೆ ಹೇಳ್ತಿದ್ದೀಯಾ? ಅದೇನೇ ಹಾಕಿ ಹೇಳ್ತಿದ್ದೀಯಾ? ನಾನೀಗ ಹೇಳ್ತಿರೋದು ಭ್ರಷ್ಟಾಚಾರನ ಬಗ್ಗೆ. ಅವನು ಪರೋಪಕಾರಿ ಆದರೂ ಸ್ವಲ್ಪ ಶ್ರೀ ಪ್ರವೃತ್ತಿಯವನಾದುದರಿಂದ ಅವನನ್ನು ಎಲ್ಲರೂ ಭ್ರಷ್ಟಾಚಾರ ಎಂದೇ ಕರೆಯುತ್ತಾರೆ. ಹುಟ್ಟುವಾಗ ಎಲ್ಲರೂ ಒಳ್ಳೆಯವರಾಗಿರ್ತಾರೆ, ಬೆಳೆದಂತೆ ಕೆಲವೊಮ್ಮೆ ಕೆಟ್ಟವರಾಗ್ತಾರೆ. ಇಲ್ಲ, ಹಾಗಾಗದು. ಅವನನ್ನು ಸೃಷ್ಟಿಸಿದ್ರೆ ಈ ಊರಿಗಾಗಿ, ಊರಿನ ಹಿತಕ್ಕಾಗಿ. ಅವನನ್ನು ಈಗಲೇ ಕರೆಯಿಸಿ ಎಚ್ಚರಿಕೆಗೊಳ್ಳುತ್ತೇನೆ. ಯಾರಲ್ಲಿ? ಕುಮಾರ್ ಪ್ಲಾಸ್ಟಿಕನ್ನು ಇದ್ದವರ ಹೇಳಿ. ಪೂಜ್ಯ ತಂದೆಯವರಿಗೆ ನನ್ನ ಪ್ರಣಾಮಗಳು. ನನ್ನನ್ನೇಕೆ ಬರ ಹೇಳುತ್ತೀರಿ? ನನ್ನಿಂದ ಏನಾಗಬೇಕು? ನಿನ್ನಿಂದಾಗಬೇಕಾದದ್ದು ಬಹಳಷ್ಟಿದೆ. ನನ್ನನ್ನು ಸೃಷ್ಟಿಸಿದೆ ಅವರಿಗೆ ಅಪಕಾರವಾಗಂದು ಪ್ರಜೆಗಳು ಬಹಳ ಮಾಡುತ್ತಾರೆ. ಹೌದು, ಅವರ ಮೇಲೆ ಧ್ವಂಸಿಯಾಗದಂತೆ ಎಲ್ಲರಿಗೂ ಬೇಕಾದವರಾಗಿ ಬಹುಕಾಲವಾಳು. ಆಗಲೇ ಅಪ್ಪಾಜಿ, ಹಾಗೆ ಮಾಡುತ್ತೇನೆ. ಕುಮಾರನ ಒಳ್ಳೆಯತನವನ್ನು ಮುಂದೇನಾಗುತ್ತದೆಯೋ ಗಮನಿಸುತ್ತಿರೋಣವಾ? ಅಪ್ಪಾಜಿ, ತಮ್ಮಲ್ಲೊಂದು ಅರಿಕೆ ಇದೆ. ಅರಿಕೆ ಏನದು? ಬಹುಪಯೋಗಿಯಾಗಲೆಂದು ನೀವು ನನಗೆ ಕರುಣಿಸಿದರಲ್ಲವೇ? ಹೌದು, ಹೇಳಿದ. ಕೈಗೆ ಬಳೆಯಾಗಬಲ್ಲದ್ದು, ಬೆರಳಿಗೆ ಉಂಗುರವಾಗುವುದು, ತಲೆಗೆ ಮುಂಡಾಸು ಎನಿಸಿದ್ದು, ಕಾಲಿಗೆ ಚಪ್ಪಲಿ ಎನಿಸುವುದಿಲ್ಲ. ಕೈಗೆ ಬಳೆಯಾಗಿ, ಕಾಲಿಗೆ ಚಪ್ಪಲಿಯಾಗಿ, ಬೆರಳಿಗೆ ಉಂಗುರವಾಗಿ, ತಲೆಗೆ ಮುಂಡಾಸಾಗಿ, ಹೀಗೆ ಬಹುರೂಪಿಯಾಗಿದ್ದರೆ ಮಾತ್ರವೇ ಬಹುಪಯೋಗಿಯಾಗಲು ಸಾಧ್ಯ. ಸರಿ, ಅದಕ್ಕೇನು ಮಾಡಬೇಕು ಎಂದಿದ್ದೀಯಾ? ಹಿಂದೆ ಶಿವನು ಅದ್ಯಾರಿಗೋ ಉರಿಯ ಸ್ಥಳವನ್ನು ಕಳುಹಿಸಿದಂತೆ ನೀವು ನನಗೂ ಬಹುರೂಪದವರ ಕಳುಹಿಸಬೇಕೆಂಬುದು ನನ್ನ ಅರಿಕೆ. ಹೌದಾ? ಅಂದ ಮೇಲೆ ಹಿಂದೆ ಒಂದು ಅಯ್ಯೋ ಬರಕಳಿಸಲು ನಾನೇನು ದೇವರಲ್ಲವಲ್ಲ. ಬೇಕಾಗಿಲ್ಲ, ಅವನು ಮಾಡಿಕೊಟ್ಟರೆ ಅವನು ಅದೇ ಮಹಾನುಗ್ರಹವೆಂದು ತಿಳಿಯುತ್ತೇನೆ. ಹೌದಾ? ಅಂದ ಮೇಲೆ ಹಿಂದೆ ಒಂದು ನೋಡಲಿಕ್ಕೆ ಬಗೆ ಬಗೆಯ ರೂಪದಲ್ಲಿ ಬಗೆ ಬಗೆಯ ಉಪಕಾರಿಯಾಗಿ ಬಹುಕಾಲ ಮಾಡುವಂತೆ ಬಾಟಲಿ ಆಗಲಿ, ಚೀಲವಾಗಲಿ, ಬಕೆಟ್ ಆಗಲಿ, ಹೊಳೆಯುವ ಆಭರಣವಾಗಲಿ, ಪಾತ್ರೆಯಾಗಲಿ, ಯಾವ ರೂಪದಲ್ಲಾದರೂ ಕಾಣಿಸಿಕೋ. ಜನರಿಗೆ ಒಂದೊಂದು ರೂಪದಲ್ಲಿ ಉಪಕಾರಿಯಾಗಿಸಿಕೋ. ಆದರೆ ಒಂದು ವಿಚಾರ. ಏನದು? ಯಾವ ರೂಪಗಳೇ ಇದ್ದರೂ ಅವರಿಂದ ಒಳನಾಡುಗಳು, ಅವುಗಳಿಗೆಲ್ಲ ನೀನೇ ಒಂದಾಳು. ಗೌರವಿಸುತ್ತೇನೆ. ಅಪ್ಪಾಜಿ ಅವರಿಂದ ಅನುಮತಿ ಪಡೆದುಕೊಂಡೆ. ಈಗಲೇ ಆದರೆ ಆ ವಸ್ತುಗಳಿಂದ ನಮಗಾದ ತೊಂದರೆಗಳನ್ನು ಯಾರಲ್ಲಿ ಹೇಳಲಿ? ಹೌದು, ಪ್ಲಾಸ್ಟಿಕ್ ಹಾವಳಿ ನಾನು ಕೇಳಿದ್ದೇನೆ. ನಿಮ್ಮ ಸಮಸ್ಯೆ ನಮಗರ್ಥವಾಗುತ್ತದೆ. ಆದರೆ ಏನು ಮಾಡಲಿ? ನಮ್ಮ ಮಗ ಪ್ಲಾಸ್ಟಿಕ್ ನನ್ನ ಕೈ ಮೀರಿ ಬೆಳೆದಿದ್ದಾನೆ. ಈ ಸಂಕಷ್ಟದಿಂದ ನಮ್ಮನ್ನು ದೇವರೇ ಕಾಪಾಡಬೇಕು. ಆತನಲ್ಲೇ ಅರಿಕೆ ಮಾಡುತ್ತೇನೆ, ಪರಿಹಾರ ಸಿಗಲೂಬಹುದು. ಓ ದೇವರೇ, ನೀವೇನೂ
ರಾಜೇಶ್ವರ, ಇದರಲ್ಲಿ ನಿನ್ನ ತಪ್ಪಿಲ್ಲ. ಜನರ ಅಗತ್ಯವನ್ನು ಪೂರೈಸಲು ಸುಖ ಪ್ಲಾಸ್ಟಿಕ್ ಸಂತತಿಯನ್ನು ಸೃಷ್ಟಿಸಿದೆ. ಮಿತಿಯಲ್ಲಿದ್ದರೆ ಯಾವುದೂ ಹಾನಿಕಾರಕ ಅಲ್ಲ. ಅತಿಯಾದ ಬಳಕೆಯಿಂದ ದುರ್ಬಳಕೆಯಿಂದ ಈ ಸಮಸ್ಯೆ ತಲೆದೋರಿದೆ. ಈಗ ಪ್ಲಾಸ್ಟಿಕ್ಕಿನ ಮಿತ ಬಳಕೆಯಲ್ಲದೆ ಬೇರೆ ಪರಿಹಾರವಿಲ್ಲ. ನಿನ್ನ ಪ್ರಜೆಗಳಿಗೆ ಇದನ್ನು ಮನವರಿಕೆ ಮಾಡಿಕೊಡುವುದೊಂದೇ ಇದಕ್ಕಿರುವ ದಾರಿ. ಪ್ರಜೆಗಳೇ, ಇದರ ಪರಿಹಾರ ನಮ್ಮ ಕೈಯಲ್ಲೇ ಇದೆ. ಹೌದು, ಪ್ಲಾಸ್ಟಿಕ್ ಹಾವಳಿ ಪ್ಲಾಸ್ಟಿಕ್ ಮಿತ ಬಳಕೆಯೇ ಇದಕ್ಕಿರುವ ಪರಿಹಾರ. ಸಾಧ್ಯವಾದಷ್ಟು ಕಾಗದದ ಪೊಟ್ಟಣ, ಬಟ್ಟೆ ಚೀಲಗಳನ್ನು ಬಳಸಿರಿ. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಚೀಲಗಳ ಬಳಕೆ ಕಡಿಮೆ ಮಾಡಿ. ತ್ಯಾಜ್ಯ ಪ್ಲಾಸ್ಟಿಕ್ ಬಳಸಿದ ಪ್ಲಾಸ್ಟಿಕ್ ಅನ್ನೇ ಪುನರ್ಬಳಕೆ ಮಾಡಿ. ತ್ಯಾಜ್ಯ ಪ್ಲಾಸ್ಟಿಕ್ ಅನ್ನು ಅತ್ಯಂತ ಬಿಸಾಡುವ ಬದಲು ಅಲಂಕಾರಿಕ ವಸ್ತುಗಳ ತಯಾರಿಕೆಗೆ ಬಳಸಿರಿ. ಪ್ಲಾಸ್ಟಿಕ್ ಹಾವಳಿಯ ಪರಿಹಾರವಿಲ್ಲ, ಮಿತ ಬಳಕೆಯ ಸೂಕ್ತ ಪರಿಹಾರವೆಂದು ಕಂಡುಕೊಳ್ಳಿರಿ. ಚಿಕ್ಕ ಮಕ್ಕಳಿಂದ ಪರಿಸರ ಜಾಗೃತಿ ನಾಟಕ